ಸುಂದರವಾಗಿರೋ ಹುಡುಗಿರೆಲ್ಲ ನಿಮ್ಮಂಥ ಸ್ಮಾರ್ಟ್ ಹುಡುಗರಿಗೆ ಸಿಗಬೇಕಾ? ನನಗೆ ರಾಜು ಇಷ್ಟ ಆಗಿದ್ದು ಅವನು ಒಳ್ಳೆ ಮನಸ್ಸಿಂದ, ಅವನ ಜೀವನನ ಪ್ರೀತಿ ಮಾಡೋ ರೀತಿಯಿಂದ. ಏನೇ ಆದರೂ ಆ ಪ್ರೀತಿ ನಿಮ್ಮಿಬ್ಬರಿಂದ ಸಿಗಕ್ಕೆ ಸಾಧ್ಯನೇ ಇಲ್ಲ. ಲುಕ್ ಮಿಸ್ಟರ್ ದಿಲೀಪ್ ಅಂಡ್ ಮೋಹನ್, ಹೊರಗಡೆ ನೋಡೋದಕ್ಕೆ ಸ್ಮಾರ್ಟ್ ಆಗಿರೋ ನಿಮ್ಮಂಥವ್ರಿಗಿಂತ ಮನಸ್ಸಿನೊಳಗೆ ಸ್ಮಾರ್ಟ್ ಆಗಿರೋ ರಾಜು ಇಸ್ ಅ ಗ್ರೇಟ್. ನನಗೆ ಅವನ ಪ್ರೀತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಲುಕ್ ಮಿಸ್ಟರ್ ಕುಗ್ರಾಮ್. ಹಾಯ್ ಕುಗ್ರಾಮ್ಸ್. ಕುಗ್ರಾಮ್ಸ್ ಒಂದು ಸೆಕೆಂಡ್. ನಿನ್ನ ಕೆಲಸ ಇರೋದು ಗೇಟ್ನಲ್ಲಿ, ಈ ಮನೆಯಲ್ಲ. ಬಂದಿರೋ ಕೆಲಸ ಆದರೆ ಯು ಕ್ಯಾನ್ ಲೀವ್ ದ ಪ್ಲೇಸ್. ಇಟ್ಸ್ ವೆರಿ ಹಾಟ್. ತುಂಬ ಸೆಕೆ ಆಗ್ತಿದೆ. ಫ್ಯಾನ್ ಹಾಕಬಾರ್ದಾ? ನಿಮಗೆ ಹೇಳ್ತಾ ಇರೋದು, ಬಂದಿರೋ ಗೆಸ್ಟ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಂಗಂತೂ ತುಂಬ ಟಯರ್ಡ್ ಆಗಿದೆ. ರಿಲ್ಯಾಕ್ಸ್ ಮಾಡ್ಕೋಬೇಕು. ಗುಬೆ ಏನು ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆಯಾ? ಹೋಗಿ ನಿನ್ನ ಕೆಲಸ ನೋಡು. ನೀನು ಮಾಡೋದೆಲ್ಲ ಈ ಥರ ಎಡವಟ್ಗಳೇ. ನಮ್ಮ ಅಪಾರ್ಟ್ಮೆಂಟ್ ಇದೊಂದು ಬಾಕಿ ಇತ್ತು. ಏನಾದ್ರು ಗೊಣಗ್ತಾ ಇರೋದು? ಶೆಕೆ ಆಗ್ತಿದ್ರೆ ಫ್ಯಾನ್ ಹಾಕು ಅಂತ ಹೇಳಿ ಕೇಳಿಸ್ಲಿಲ್ವಾ? ಅದೇ ನಿಮಗೆ ಹೇಳಿದ್ದು. ಫ್ಯಾನ್ ಹಾಕ್ಬಿಟ್ಟು ಅಮ್ಮೋ ಸೇವೆ ಯಾವ ಸಿನಿಗೆ ಐಸ್ ಮಾಡಿ ನಾನೇನು ಬರ್ತೀನಿ. ನನಗೆ ಬುದ್ಧಿ ಹೇಳೋದು ನೋಡ್ಕೊತೀನಿ. ಯಾಕ್ರೋ ಏನ್ರ ಆಯಿತು? ಯಾರಾದರೂ ಕೈಲಾಸ ಸೇರ್ಕೊಂಡ್ರೇನೋ? ಕೈಲಾಸಕ್ಕೆ ಯಾರು ಸೇರ್ಕೊಂಡ್ರು ಗೊತ್ತಿಲ್ಲ, ಆದರೆ ನಮ್ಮ ರೂಮ್ ಒಬ್ಬರು ಸ್ಪೆಷಲ್ ಗೆಸ್ಟ್ ಸೇರ್ಕೊಂಡಿದ್ದಾರೆ. ಅದು ನಿನ್ನ ನೋಡೋದಕ್ಕೆ. ನನ್ನಲ್ಲ ಯಾರಮ್ಮ ಅದು? ಈ ಗ್ರೇಟ್ ಪರ್ಸನಾಲಿಟಿನ ಹುಡ್ಕೊಂಡು ಊರಿಂದ ಯಾರಾದರೂ ಬಂದ್ಬಿಟ್ರಾ? ಓಕೆ, ಲೆಟ್ ಮಿ ಸಿ ಯೂಸ್ ದಟ್. ಜಸ್ಟ್ ಎ ಮಿನಿಟ್. ಯಾರಿದು? ಯಾರ ಮಗ ಇದು? ಯಾರು ಅಂತ ಅವನೇ ಕೇಳ್ತೀಯ ರಾಜುಜಿಯೋ? ಈ ನನ್ನ ಮಕ್ಕಳು ನಿನ್ನ ಹೆಂಗ್ ನೋಡ್ಕೊಂಡ್ರು ಅಂತ ನನ್ನನ್ನು ಕೇಳು. ನಾನು ಈ ಮನೆಗೆ ಬಂದಾಗಿಂದ ನನಗೆ ಅದೆಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತಾ ಇವರೆಲ್ಲ? ನನಗೇನಾದರೂ ಅಂದರೂ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ಅವರೆಲ್ಲ ನಿನಗೇನಂದ್ರು ಗೊತ್ತಾ? ಕರಿಯ, ಹೆಗ್ನ, ತಡಿಯ ಅಂತ ಏನೇನೋ ಮಾತಾಡ್ಕೊತಿದ್ರು. ಅವರೆಲ್ಲ ಆ ರೀತಿ ಮಾತಾಡ್ತಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ ರಾಜು ಡಾರ್ಲಿಂಗ್? ಅವರೆಲ್ಲ ಆ ರೀತಿ ಮಾತಾಡ್ತಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ ರಾಜು ಡಾರ್ಲಿಂಗ್? ಅದೆಲ್ಲ ಸರಿನಮ್ಮ, ನೀನು ಯಾರು ಅಂತ ಹೇಳಮ್ಮ. ಛೀ, ತಮಾಷೆ ಮಾಡ್ತಿದ್ದೀರಾ? ಏನೋ ಒಂದು ಸಣ್ಣ ಜಗಳ ಆಯ್ತಪ್ಪ, ಅಷ್ಟಕ್ಕೆ ನನ್ನೇ ಯಾರು ಅಂತ ಕೇಳ್ತೀಯಾ? ನೀನಂತೂ ಬಂದಿಲ್ಲ, ಅದಕ್ಕೆ ನಾನೇ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಡಾರ್ಲಿಂಗ್ ನೀನು? ನಿಂಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ, ಸರಿಯಾಗಿ ಮಾತೇ ಆಡಲ್ಲ ಅಂತೀಯಾ? ಹೇ ಹುಡುಗಿ, ಮಾತು ಕತೆ ಎಲ್ಲ ಆಮೇಲೆ, ಮೊದಲು ನೀನು ಯಾರು ಅಂತ ಹೇಳೋ. ನೋಡು, ನಿನ್ ಥರ ಪೋಸು ನಾನು ಬೇಕಾದಷ್ಟು ನೋಡಿದ್ದೀನಿ. ನಿನ್ನ ಫ್ರೆಂಡ್ಸ್ ಮುಂದೆ ನಿನ್ನ ಮರ್ಯಾದೆ ಕಳ್ಕೊಬೇಡ. ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬಾ, ಹೋಗು. ಇಷ್ಟೊತ್ತಾಯ್ತು ಬಂದು. ಈ ಪೀಡೆಗಳು ಒಂದು ಲೋಟ ಕಾಫಿ ಕೊಡೋದಿರ್ಲಿ,
ನೀರು ಕೂಡ ಆಫರ್ ಮಾಡಿಲ್ಲ. ನೋಡು ಮಗ, ಇವಳು ನಿನ್ನನ್ನು ಏನು ಬೇಕಾದ್ರೂ ಕರೀಲಿ, ಆದರೆ ನಮ್ಮನ್ನ ಪೀಡೆ ಪಿಶಾಚಿಗಳು ಅಂತ ಕರೆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹೇಳ್ಬಿಡು ನಿನ್ನ ಲವರ್ಗೆ. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನು ಒಳ್ಳೆ ರುಬ್ಬಕಲ್ಲಿ ಆಡಿಸ್ದಂಗೆ ಆಡಿಸ್ತಾ ಇದ್ದೀರ ನನ್ನ. ಏನೋ ತಿಳ್ಕೊಂಡಿದ್ದೀರ ನನ್ನ. ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾವಳು ರೂಮನ್ನು ಸೇರಿಸ್ಕೊಂಡು ಎಲ್ಲರೂ ಸಹ ನನ್ನ ಆಟ ಆಡಿಸ್ತಾ ಇದ್ದೀರಾ. ಹಾಗಾದ್ರೆ ನಾನು ಯಾರು ಅಂತ ಗೊತ್ತಿಲ್ವಾ? ಇಲ್ಲ. ಇದೇನು ಅಂತ ಗೊತ್ತಾ? ಗೊತ್ತಿಲ್ಲ. ನೀ ನನಗೆ ಬರ್ದಿರೋ ಲವ್ ಲೆಟರ್ಸ್. ಸುಳ್ಳು. ಇದು ನಮ್ಮ ರಾಜು ಹ್ಯಾಂಡ್ ರೈಟಿಂಗ್ ಅಲ್ಲ. ಇವಂದು ಅಲ್ದಿದ್ರೆ ಏನು, ಬೇರೆಯವ್ರ ಹತ್ರ ಬರ್ಸಿದ್ದಾನೆ. ಏ ಹುಡುಗಿ, ಸುಮ್ಮನೆ ನಾಟಕ ಆಡಬೇಡ. ನೀನು ಯಾರು ಅನ್ನೋದನ್ನ ಮೊದಲು ಹೇಳು. ಇಲ್ಲಿಗೆ ಬಂದು ನಾವು ರಾಜು ಮೇಲೆ ಸುಮ್ಮನೆ ಗೂಬೆ ಕೂರಿಸ್ಬೇಡ. ಹೇಳಮ್ಮ ನೀನು ಯಾರು ಅಂತ. ಹೋ, ಇನ್ನೂ ನಂಬಿಕೆ ಬಂದಿಲ್ವಾ? ಹೀಗೆ ಕೇಳಿ ನಾನು ಯಾರು ಅಂತ. ರಾಜು, ಎಲ್ಲ ಹುಡುಗರ ಥರ ನೀವು ಕೂಡ ನನಗೆ ಮೋಸ ಮಾಡಿಬಿಟ್ರಿ. ಐ ರಿಯಲಿ ಕಾಂಟ್ ಬೇರ್ ದಿಸ್. ರಾಜು, ನಿಜ ಹೇಳು, ಯಾರ ಹುಡುಗಿ? ನನ್ನ ಹೆತ್ತು ತಾಯಣೆಗೂ ನನಗೆ ಗೊತ್ತಿಲ್ಲ ಕಣೋ. ರಾಜು, ಸುಳ್ಳು ಹೇಳಬೇಡ. ಅವಳು ಎಲ್ಲ ಪ್ರೂಫ್ಗಳನ್ನ ಇಟ್ಕೊಂಡೇ ಬಂದೇಳೆ. ಅವಳು ನಿನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಏನೋ ಆಧಾರ? ಲೇ, ನನ್ನ ಮಾತು ನಂಬ್ರಲ್ಲೋ. ಇಲ್ಲಿಪ್ಪ, ಈ ಹುಡುಗಿ ನಿಜ ಹೇಳ್ತಿದ್ದಾಳೆ ಅನ್ಸುತ್ತೆ. ಮನ ಸಾಕು ಬಾಯಿ ಮುಚ್ಚ ಇಡಿಯಟ್. ಅಲ್ಲ ಕಣ, ನೀನು ಆ ಹುಡುಗಿನ ಲವ್ ಮಾಡಿರ್ಲಿಲ್ಲಂದ್ರೆ ಅಷ್ಟು ಸುಂದರವಾಗಿರೋ ಹುಡುಗಿ ನಿನ್ನ ಯಾಕೆ ಸುಮ್ಮನೆ ಹುಡ್ಕೊಂಡ್ ಬರ್ತಾ ಇಲ್ಲೋ? ನೀನೇನು ಊರ್ಗಿಲ್ದಿರೋ ಫಿಗರ? ಅದು ಹಾಗಲ್ವೋ. ಅವಳು ನಾಟಕನೇ ಆಡ್ತಿದ್ದಾಳೆ ಅನ್ನೋದಾದ್ರೆ ನನ್ನಂತ ಸ್ಮಾರ್ಟ್ ಆಗಿರೋನ್ನ ಆರಿಸ್ಕೋತಾ ಇದ್ಲು. ನಿನ್ನಂತ ಕರಿಯನ್ ಯಾಕೆ ಆರಿಸ್ಕೋತಾ ಇದ್ಲು? ನೋಡ, ನೀನೇನೇ ಹೇಳೋ, ನಮ್ಮ ಹತ್ರ ನೀನು ನಾಟಕ ನಡೆಯೋದಿಲ್ಲ. ಎನಿವೆ, ಕಂಗ್ರಾಟ್ಸ್. ಎಡಗೈಯ ಕೂಡ ಕಂಗ್ರಾಟ್ಸ್. ನಾನು ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವೇನು ನಿನಗೆ ಬೇಡ ಅಂತಿದ್ದೇನೋ? ಇವನು ನಿಂಗೆ ಮಾತಾಡ್ತಾನೆ. ಸರಿ, ಪಾರ್ಟಿ ಯಾವಾಗ ಕೊಡ್ತೀಯಾ? ಹೋಗ್ರಲ್ಲೇ, ಇಲ್ಲ ತಿಥಿ ಆಗ್ತದೆ, ಇವರು ಪಾರ್ಟಿ ಅಂತೆ. ನಾಟಕ ಮಾಡಿ ಸಾಕು ರಾಜು. ರಾಜು, ಪಾರ್ಟಿ ಯಾವಾಗ ಕೊಡ್ತೀಯಾ ರಾಜು? ರಾಜು 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 ರಾಜು. ಹಲೋ, ಅಪಾರ್ಟ್ಮೆಂಟ್ಸ್ ಒಳಗೆ ಬಂದು ನಾನು ದಾರಿ ಮಾಡ್ಕೊಂಡಾಯ್ತು.
ನನ್ನ ಫಸ್ಟ್ ಸ್ಟೆಪ್ಪು ರೀಚ್ ಮಾಡ್ದಂಗೆ ಆಗಿದೆ. ಇನ್ನು ಮುಂದೆ ನನ್ನ ಆಪ್ರೇಷನ್ನು ಸ್ಟಾರ್ಟ್ ಮಾಡೋದು ಬಾಕಿ ಇದೆ. ಮಗ ನೋಡ ಅವನ ಅವತಾರನ. ಅವತಾರ ಅಲ್ಲ ಕಣೋ, ಡವ್ವು. ನನ್ನ ಮಗಂದು ಬರೀ ಡವ್ವು. ಅವ್ನು ಮಾಡಿರೋ ಲವ್ ಇನ್ನೆಲ್ಲಿ ಪಬ್ಲಿಕ್ ಆಗ್ಬಿಡ್ತು ಅಂತ ಡ್ರಾಮಾ ಮಾಡ್ತಿದ್ದಾನೆ. ಸಾಕು ಮುಚ್ಚರ ಬಾಯಿನಲ್ಲೇ. ನೀವೆಲ್ಲ ನನ್ನ ಫ್ರೆಂಡ್ಸ್ ಏನೋ, ಹಿತಶತ್ರುಗಳು ಕೊಡೋ, ಹಿತಶತ್ರುಗಳು. ಒಬ್ಬ ಫ್ರೆಂಡ್ ಸಂಕಟದಲ್ಲಿದ್ದಾಗ ಅವ್ನ ಸಮಸ್ಯೆನ ಪರಿಹಾರ ಮಾಡೋದ್ಬಿಟ್ಟು ಗೇಲಿ ಮಾಡ್ತೀರೇನ್ರು? ನೀವು ಉದ್ಧಾರ ಆಗಲ್ಲ, ನಾಶ ಹೋಗ್ತೀರಾ ಕಣ್ರು. ಪರವಾಗಿಲ್ಲ ಬಿಡಿ ಸರ್, ನಿಮ್ಮನ್ನು ಉದ್ಧಾರ ಮಾಡೋರು ಈ ಮನೆಗೆ ಬಂದಿದಾರಲ್ಲ. ರಾಜು ಡಾರ್ಲಿಂಗ್, ಪಾಗಲ್. ನನ್ನನ್ನು ಸೌಮ್ಯ ಅಂತ ಕರೆಯೋದು ಬಿಟ್ಟು ಏನೇನೋ ಡಬ್ಬ ಹೆಸರು ಕರಿತಿದ್ಯಲ್ಲ. ರಾಜು, ಏನು ಈಗ ಟೈಮ್ ಎಷ್ಟು? ಯಾಕೆ? ನಾರ್ಮಲಿ ನಾನು ಈ ಟೈಮ್ನಲ್ಲಿ ಏನು ತಗೋತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಇನ್ನೇನು ರಾಜು ಮೇಲೆ ಕೋಪ ಬಂದರೆ ಕೈ ಚಪ್ಪಲಿ ತಗೋತೀಯ ಅಂತ ಕಾಣುತ್ತೆ. ನೋಡ್ ರಾಜು, ನಿನ್ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಹೇಗೆ ಟೀಸ್ ಮಾಡ್ತಿದ್ದಾರೆ ಅಂತ. ನಾರ್ಮಲಿ ನಾನು ಈ ಟೈಮ್ನಲ್ಲಿ ಏನು ಕೇಳ್ತೀನಿ ಅಂತ ಹೇಳು. ರಾಜು, ಮುತ್ತು ಕೇಳ್ಬೋದು ಅನ್ಸುತ್ತೆ, ಕೊಟ್ಬಿಡ. ಶಟ್ ಅಪ್. ರಾಜು, ನೀನು ಹೇಳಲಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ನಾನು ಈ ಟೈಮ್ನಲ್ಲಿ ಡ್ರಿಂಕ್ಸ್ ತಗೊಳ್ತೀನಿ. ಕೂಲ್ ಡ್ರಿಂಕ್ಸು, ಹಾಟ್ ಡ್ರಿಂಕ್ಸು? Shut up. ಈ ಸೌಮ್ಯಂಗೆ ಯಾವಾಗಲೂ ಕೂಲ್ ಆಗಿರೋದು ಅಡ್ಜಸ್ಟ್ ಆಗೋದಿಲ್ಲ. ಆಲ್ವೇಸ್ ಶಿ ವಾಂಟ್ಸ್ ಟು ಬಿ ಹಾಟ್ ಆಲ್ವೇಸ್. ಈಗಲಾದರೂ ನನ್ಗೇನು ಬೇಕು ಅಂತ ಗೊತ್ತಾಯ್ತಾ ರಾಜು ಡಾರ್ಲಿಂಗ್? ಈ ರಾಜುಗೆ ಜಗತ್ತೇ ಗೊತ್ತಾಗ್ತಿಲ್ಲ. ಕಣ್ ತುಂಬ ಕತ್ಲೆ ತುಂಬ್ಕೊಂಡ್ಬಿಟ್ಟಿದೆ. ಹೇಳಮ್ಮ, ನಿಂಗೆ ಏನು ಬೇಕು ಅಂತ ಬಾಯ್ಬಿಟ್ಟು ಹೇಳಮ್ಮ. ಹಾಫ್ ಬಾಟಲ್ ವಿಸ್ಕಿ, 1 soda, 1 tin beer. And grilled chicken. Please get me. ಅಷ್ಟು ನೀನೇ ತಗೋತೀಯಾ? ಇದನ್ನೆಲ್ಲ ನಾನು ತಗೊಂಡಿಲ್ಲ ಅಂದ್ರೆ ನಂಗೆ ದಿನಾನೇ ಕಂಪ್ಲೀಟ್ ಆಗಲ್ಲ. ಪ್ಲೀಸ್ ಡಾರ್ಲಿಂಗ್, ಬೇಗ ತಗೊಂಡ್ ಬಾ. ಗೋ ಫಾಸ್ಟ್. ರಾಜು ಡಾರ್ಲಿಂಗ್, ಹೋಗು ಬೇಗ. ಮೈ ಸ್ವೀಟ್ ಹಾರ್ಟ್. Just a minute. ಒಂದೇ ಒಂದು ಡೌಟ್ ಕೇಳ. By all means. ನಿಧಾನವಾಗಿ ಯೋಚನೆ ಮಾಡಿ ಹೇಳಿ, ಪರವಾಗಿಲ್ಲ. ಏನದು? ಈ ಫೇಸ್ ಕಟ್ನ ನೀನು ಎಲ್ಲಿ ನೋಡಿ ಇಷ್ಟಪಟ್ಟು ಲವ್ ಮಾಡ್ತೀಯಮ್ಮ? ಈ ಕ್ವಶನ್ ಕೇಳಿ ನನಗೆ ನೀನೇ ಅವಮಾನ ಮಾಡ್ಕೋಬೇಡ. ನನಗೆ ತಲೆ ಕೆಡ್ತಾ ಇದೆ. ಬೇಗ ಹೋಗಿ ಡ್ರಿಂಕ್ಸ್ ತಗೊಂಬಾ. ಬೇಗ ಹೋಗೋ, ಇಲ್ಲಾಂದ್ರೆ ಅವಳಿಗೆ ತಲೆ ಕೆಟ್ಟು ನಮ್ಮ ರಕ್ತ ಕುಡಿದ್ಬಿಟ್ಟಾಳು. ಹೋಗೋ ಡಾರ್ಲಿಂಗ್, ಪ್ಲೀಸ್. ಹೋಗ್ತೀನೋ? ಈ ಫೇಸ್ ಕಟ್ ಲವ್ ಮಾಡ್ತಾಳಲ್ಲಪ್ಪ ಇವಳು. ಫ್ರೆಂಡ್ಸ್, ಅವ್ನು ಡ್ರಿಂಕ್ಸ್ ತಂದ್ಮೇಲೆ ನೀವೆಲ್ಲ ನನ್ನ ಜೊತೆ ಜಾಯ್ನ್ ಆಗ್ತೀರಾ? ನೋ ಥ್ಯಾಂಕ್ಸ್, ಯು ಕ್ಯಾರಿ ಆನ್. ಬೈ. ಒಪ್ಪಿಸ್ಕೊಳಮ್ಮ, ಒಪ್ಪಿಸ್ಕೋ. ಎಲ್ಲ ತಗೊಂಡು ಬಂದಿದ್ದೀನಿ. ಹೊಟ್ಟೆ ತುಂಬ ಕುಡ್ದು ನಿನ್ ಜೀವನ ಹಾಟ್ ಮಾಡ್ಕೊ. ಹಾಟ್ ಡ್ರಿಂಕ್ಸ್ ತಗೊಂಡ ಅಂತ ಅಂದ್ರೆ ನೀನ್ ಯಾಕೆ ಹಾಟ್ ಆಗಿದೆಯಾ ಡಾರ್ಲಿಂಗ್? ನನ್ನ ಮಾನ ಮರ್ಯಾದೆ ಹೋಗ್ತಾ ಇದ್ರೆ ನನ್ನ ಜೀವ ಹಾಟ್ ಆಗಿ ಕೋಲ್ಡ್ ಆಗುತ್ತೆ. ಡಾರ್ಲಿಂಗ್, ಜನಗಳು ಆಡೋ ಮಾತಿಗೆ ನಾವು ಕಿವಿ ಕೊಡಬಾರ್ದು ಡಾರ್ಲಿಂಗ್. ಲೈಫ್ನ ಎಂಜಾಯ್ ಮಾಡಬೇಕು. ಡಾರ್ಲಿಂಗ್, ಪ್ಲೀಸ್ ಗೆಟ್ ಮಿ ಸಮ್ ಐಸ್ ಕ್ಯೂಬ್ಸ್. ನಮ್ಮ ರೂಮಲ್ಲಿ ಫ್ರಿಡ್ಜ್ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನಾವೊಂದು ಗ್ಲಾಸು ಆ್ಯಂಡ್ ನಾರ್ಮಲ್ ವಾಟರ್ ಪ್ಲೀಸ್.
ಥ್ಯಾಂಕ್ ಯು ರಾಜು. ಗ್ಲಾಸ್ನ ಹೋಲ್ಡ್ ಮಾಡಿ ಕರೆಕ್ಟಾಗಿ. So sweet of you. Thank you, sweetheart. ಓದ್ಕೊಂಡ್ರ ನನ್ನ ಲೈಫ್ ಟೈಮ್ ಉಳಿಸ್ಕೊಂಡು ಬಂದಿದ್ದು ನನ್ನ ರೆಸ್ಪೆಕ್ಟ್ ಎಲ್ಲ ಕೊಚ್ಚೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು ಕಣ್ರ. ಸಣ್ಣ ಪುಟ್ಟವರಿಂದ ಹಿಡಿದು ದೊಡ್ಡವರೆಲ್ಲ ನನ್ನ ರೇಗ್ಸಕ್ಕೆ ಆಗ್ಬಿಟ್ರು ಕಣ್ರು. ಜನ ನೋಡ್ಕೊಂಡು ಆಡ್ಕೊಂಡು ನಗೋ ಥರ ಆಗೋಯ್ತು ಕಣ್ರು, ಆಗೋಯ್ತು. ಫೀಲ್ ಮಾಡ್ಕೋಬೇಡ ರಾಜು. ಹಲಸಂಟು ತಿನ್ನೋ ಆಸೆ ಇದ್ಮೇಲೆ ಅದ್ರ ಅಂಟನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ. ಏಯ್ ಯಾವನು ಅವನು? ನನ್ನ ಡಾರ್ಲಿಂಗ್ನ ಇನ್ಸಲ್ಟ್ ಮಾಡ್ತಿರೋನು? ಯು ಟೆಲ್ ಮಿ ರಾಜು, ನಾನು ಅವನನ್ನ ಫುಟ್ಬಾಲ್ ಆಡಿಸ್ಬಿಡ್ತೀನಿ. ಅಮ್ಮ ಚಾಮುಂಡಿ, ಈಗ ನೀನು ಮಾಡಿರೋ ಅನಾಹುತನೇ ಬೆಟ್ಟದಷ್ಟಿದೆ. ಸುಮ್ಮನೆ ಕುಡಿತಿದ್ಯಲ್ಲ, ಸುಮ್ಮನೆ ಕುಡಿಯಮ್ಮ. ನನ್ನ ಡಾರ್ಲಿಂಗ್ ಅವಮಾನ ಆದ್ರೆ ಅದು ನನಗೂ ಅವಮಾನ ಆದಂಗೆ. ಸುಮ್ಮನೆ ಬಿಡಲ್ಲ. I can't bear this.